ನಮಸ್ಕಾರ. ಡ್ರೈವರ್ ಟು ಡೈರೆಕ್ಟರ್ ಚಾನಲ್ನ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ಒಂದು ಮೈಕ್ ತೊಗೊಳ್ಬೇಕು ಅಂತ 17,000 ರೂಪಾಯಿದು ಹಾಲಿಲ್ಯಾಂಡು. ನಾನಿರೋ ಪರಿಸ್ಥಿತಿಲಿ ಆಗಲ್ಲ, ಯಾಕಂದರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. 7-8 ಕಾನ್ಸೆಪ್ಟ್ ಶಾರ್ಟ್ ಫಿಲಮ್ ಮಾಡಬೇಕು ಅಂದರೆ ಎಲ್ಲ ನೇರವಾಗಿ ನಿಮಗೆ ಇವತ್ತು ಶೂಟಿಂಗ್ ಅಂದರೆ ಖರ್ಚು ವೆಚ್ಚ ಅದನ್ನು ಅರೇಂಜ್ ಮಾಡೋಕ್ಕೆ ಸಾಹಸ ಪಡ್ತಾಯಿದ್ದೀನಿ. ನಾನಿರೋ ಕಮಿಟ್ಮೆಂಟ್ಸಲ್ಲಿ ದುಡಿಯೋದರೆಲ್ಲ ಹೋಗ್ತಾಯಿದ್ದೆ, ಉಳ್ಸೋಕ್ಕಾಗ್ತಾಯಿಲ್ಲ ನನ್ನ ಹತ್ರ. ಒಂದೊಂದು ಸಲ ಅಪರೂಪಕ್ಕೆ ಯಾವುದಾದ್ರೂ ಬಿರಿಯಾನಿನ ಪಿಜ್ಜಾ ತಿನ್ನಬೇಕಂತ ಹೋದಾಗ ಒಂದು 20-30 ರೂಪಾಯಿ ಜಾಸ್ತಿ ಐತೆ ರೇಟು ಅಂತೇಳಿ ವಾಪಸ್ ಬಂದುಬಿಡ್ತೀನಿ. ಆದರೆ ಈಗ ಒಂದು ಶಾರ್ಟ್ ಫಿಲಮ್ ಮಾಡಬೇಕು, ಯಾಕಂದರೆ ನಾವು ನಮ್ಮ ದಾರಿ ನಮ್ಮ ಗುರಿ ವಿಷಯದಲ್ಲಿ ಆ ಕೆಲಸ ಮಾಡ್ತಾಯಿಲ್ಲ ಅಂದರೆ ಸಮಾಧಾನ ಸಿಗೋಲ್ಲ, ನಮಗೆ ನಿದ್ದೆನೂ ಬರೋಲ್ಲ. ಎಲ್ಲ ರೆಡಿ ಮಾಡಿ ಇಟ್ಟು ಸುಮಾರು ಒಂದು ತಿಂಗಳಾಯಿತು, ನಾನೇನು ಮಾಡ್ತಾಯಿಲ್ಲ. ಏನೋ ಎಲ್ಲಿ ತಕ್ಕ ಮಟ್ಟಿಗೆ ವೀಡಿಯೋ ಮಾಡೋದು ಕಲ್ತಿದ್ದೀನಿ ಅಷ್ಟೇ. ಬಟ್ ನಮಗೆ ಸಮಾಧಾನ ಸಿಗೋದು ರಿಯಲ್ ಶೂಟು. ಈಗ ಮೊನ್ನೆ ಒಂದಿಬ್ಬರು ಸ್ನೇಹಿತರನ್ನು ವಿಚಾರಿಸ್ದೆ, ಡಬ್ಬಿಂಗ್ ಮಾಡಿಸ್ಬೇಕಾಯ್ತು ಶಾರ್ಟ್ ಫಿಲಮು. ಮೊದಲೇ ಎಲ್ಲ ಮಾತಾಡಬೇಕಲ್ಲ. ಅವರು ಬರೀ 1 ಅವರ್ಗೇನೆ 1,500 2,000 ರೂಪಾಯಿ ಅಂತವ್ರೆ. ನಮ್ಮದು ಒಂದು ದಿನದ ದುಡಿಮೆ ಬೇಡ, ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಮಾಡೋದಂದರೆ, ಮಾಡಿದ್ರೆ ಮೊಬೈಲಲ್ಲಿ ಮಾಡಬೇಕು, ಕ್ವಾಲಿಟಿ ಇಲ್ಲ. ನಮ್ಮ ಫ್ರೆಂಡು ತೊಗೊಳತ್ತೀಯಾ, ನಾನು ಒಂದು 1,500 2,000 ರೂಪಾಯಿ ಮೈಕ್ ತೊಗೊಳ್ಳೋಣ, ಡಬ್ಬಿಂಗೆಲ್ಲ ಉಳಿಯುತ್ತೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ. ನಮ್ಮ ಸ್ನೇಹಿತರು ತೊಗೊಳ್ತೀಯಾ, 17,000 ರೂಪಾಯಿ ಹಾಲಿಲ್ಯಾಂಡ್ ತೊಗೋ, 2-3 ವರ್ಷ ಬರುತ್ತೆ, ಒಂದಲ್ಲ 100 ಶಾರ್ಟ್ ಫಿಲಮ್ ಚೆನ್ನಾಗಿ ಮಾಡ್ಬೋದು, ವಾಯ್ಸು ಸ್ಟುಡಿಯೋ ರೇಂಜ್ ಕೇಳುತ್ತೆ ಅಂದರು. ಆಮೇಲೆ ಚೆಕ್ ಮಾಡಿದಾಗ ಅವ್ರ ಮಾತು ನಿಜ ಅನ್ನಿಸ್ತು. ನಿಜ ಅಂದರೆ ಬೆಸ್ಟು. 2-3 ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಂಗಂದಂಗೆ ವಾಯ್ಸ್ ಕೊಡೋ ಬದಲು ಕ್ವಾಲಿಟಿ ತೊಗೊಳ್ಳೋಣ ಅಂತ. ಹೆಂಗೆ ಕಾಸು ಬೇಕಲ್ಲ, ಅದು ಲೋನ್ ಮೇಲೂ ಸಿಗೋಲ್ಲ, ಲೋನ್ ಸವಾಸನೂ ಬೇಡ. ಸರಿ ಹೆಜ್ಜೆ ಇಟ್ಬಿಡೋಣ ಬಿಡು, ಏನೇನೋ ರಿಸ್ಕ್ ತೊಗೊಂಬಿಟ್ಟಿದ್ದೀನಿ ಜೀವನದಲ್ಲಿ, ಇದು ಒಂದು ರಿಸ್ಕ್ ಇರಲಿ. ದಿನಕ್ಕೆ 100-200 ಎತ್ತಿಡೋಣ, ತಿಂಗ್ಳಿಗೆ 5,000 ರೂಪಾಯಿ ಆಗುತ್ತೆ, 3 ತಿಂಗ್ಳಿಗೆ ಆಗುತ್ತಲ್ಲ 18,000 ರೂಪಾಯಿ ಅಂದ್ಕೊಂಡು ಲೆಕ್ಕ ಹಾಕಿ ಇಕ್ಕಿದ್ದೀನಿ. ಇವತ್ತು ಆಗಸ್ಟ್ 20, ನಾಳೆ 21 ವರಮಹಾಲಕ್ಷ್ಮಿ ಹಬ್ಬ. ನಾಳೆ ಇವತ್ತಿಂದ ಹೆಜ್ಜೆ ಇಡ್ತೀನಿ ಸ್ವಂತ ತೊಗೊಳೋಕ್ಕೆ. ಇಲ್ಲ ಯಾರಾದರೂ ಪಾರ್ಟ್ನರ್ ಥರ ಸಿಕ್ಕೋರು ಇನ್ನೂ ಬೆಸ್ಟು. ಹೆಜ್ಜೆ ಇಡ್ತೀನಿ ಖಂಡಿತ ಮೈಕ್ ತೊಗೊಬೇಕು ಅಂತ. ಅದು ಹಾಲಿಲ್ಯಾಂಡು 17,000 ರೂಪಾಯಿ ತೊಗೊಬೇಕು ಅಂತ. 2 ಮೈಕ್ ಬರುತ್ತಂತೆ. ಖಂಡಿತ ತೊಗೋತೀನಿ ಅನ್ನೋ ನಂಬಿಕೆ. ಹೆಜ್ಜೆ ಅಂತ ಇಡ್ತೀನಿ, ಯಾಕಂದರೆ ಪ್ರತಿಯೊಂದು ದಿವಸಕ್ಕೆ ನಾನು ಹೆಜ್ಜೆ ಇಡ್ತೀನಿ. ಸೋಲು ಗೆಲುವು ಆಮೇಲೆ. ಇವತ್ತಿಂದ ಹೆಜ್ಜೆ ಇಡ್ತಾ ಇದ್ದೀನಿ. 17,000 ರೂಪಾಯಿ ಹಾಲಿಲ್ಯಾಂಡ್ ಮೈಕು. ಒಂದು ಕಡೆ ಯೋಚನೆ ಮಾಡಿದ್ರೆ ದೊಡ್ಡ ವಿಷಯನೇ ಅಲ್ಲ. ಒಂದು 10-15 ದಿನ ದುಡಿದ್ರೆ ತೊಗೊಂಬಿಡ್ತೀವಿ. ಆದರೆ ಪರಿಸ್ಥಿತಿಗೆ ಬರೋ ಕಾಸು ನಮಗೆ ಉಳಿಯೋಲ್ಲ. ಈ ಟೈಮಲ್ಲಿ ತೊಗೋಬೇಕಂದ್ರೆ ತುಂಬ ಕಷ್ಟ. ಆದರೆ ನಮ್ಮ ಗುರಿ ಸಾಧಿಸ್ಬೇಕಂದ್ರೆ ತೊಗೊಳ್ಳೇಬೇಕು. ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟು, ದೇವರ ಆಶೀರ್ವಾದ. ಆದಷ್ಟು ಬೇಗ ಮೈಕನ್ನು ಈ ಕೈಗೆ ತೊಗೊಂಡು ನನ್ನ ಗುರಿ ಕಡೆಗೆ ಹೆಜ್ಜೆ ಇಡ್ತೀನಿ. ಥ್ಯಾಂಕ್ ಯು.